ಎಲ್ಲರೂ ಹೇಗೆ ಸಂಕ್ರಾಂತಿ ಆಚರಿಸ್ತಾ ಇದ್ದಾರೆ ಅಂತ ನೋಡೋಣ. ಸೊ ನಾನು ಇವಾಗ ಒಂದು ಏರಿಯಾಗೆ ಬಂದಿದ್ದೀನಿ. ಇದು ಯಾವ ಏರಿಯಾ ಅಂತ ಅಂದರೆ ಸುನ್ನತ್ಕೆರೆ ಅಂತ. ಸೊ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ರಂಗೋಲಿಯಿಂದನೇ ಆಲ್ಮೋಸ್ಟ್ ಎಲ್ಲರೂ ಹಬ್ಬನ ಸ್ಟಾರ್ಟ್ ಮಾಡಿದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಎಲ್ಲ ಪೊಂಗಲ್ ಅಂದರೆ ಪಾಟ್ ಬಿಟ್ಟು ಪೊಂಗಲ್ ಹುಕ್ಕು ಹರಿತಾ ಇದೆ ಅನ್ನೋ ಥರ ರಂಗೋಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲರ ಮನೆಯಲ್ಲೂ ಅದೇ ಸಿಂಬಲ್ಸ್ ಇದೆ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ನೀವು ನೋಡಿದ್ರೆ ರಂಗೋಲಿ ಎಲ್ಲ ಹೇಗೆ ಬಿಟ್ಟಿದ್ದಾರೆ, ಕಲರ್ಸ್ ಎಲ್ಲ ಹಾಕಿದ್ದಾರೆ ಅದಕ್ಕೆ ರಂಗೋಲಿಗೆ. ಸೊ ಎಲ್ಲರ ಮನೆಯಲ್ಲಿ ರಂಗೋಲಿಯಿಂದ ಅಂದರೆ ಎಲ್ಲ ಫುಲ್ ಬಣ್ಣದಿಂದ ರಂಗೋಲಿಯಿಂದ ಆಚರಿಸ್ತಾ ಇದ್ದಾರೆ ಅಂತ. ಸೊ ಈಗ ಫಸ್ಟ್ ಒಬ್ರು ಮನೆಗೆ ಹೋಗೋಣ, ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಅವ್ರ ಹತ್ರ ಕೇಳೋಣ. ಸೊ ಇವ್ರ ಮನೆಗೆ ಹೋಗೋಣ, ಇವ್ರು ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಅವ್ರ ಮನೆಗೆ ಹೋಗೋಣ, ಅವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳೋಣ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನೋಡೋಣ, ಸರ್ಪ್ರೈಸ್ ಕೊಡೋಣ ಅವ್ರಿಗೆ. ಯಾರಿದ್ದಾರೆ ಮನೇಲಿ ಅಂತ ಗೊತ್ತಿಲ್ಲ, ನೋಡೋಣ ಯಾರಿದ್ದಾರೆ ಅಂತ. ಓಪನ್ ಮಾಡಕ್ಕೆ ಇಷ್ಟೊಂದು ಲೇಟ್ ಮಾಡ್ತಾರೆ. ಬನ್ನಿ, ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಎಸ್ ವೀಕ್ಷಕರೇ, ಇವ್ರ ಮನೆಯೊಳಗೆ ಬಂದ್ವಿ, ಲತಾರಾವ್ ಅವ್ರ ಮನೆಯೊಳಗೆ. ಸೊ ಅವ್ರು ಹೇಗೆ ಸಂಕ್ರಾಂತಿ ಆಚರಿಸ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಮ್ಯಾಮ್, ನೀವು ಹೇಗೆ ಸಂಕ್ರಾಂತಿ ಆಚರಿಸ್ತೀರಾ? ದೇವ್ರ ಪೂಜೆ ಮಾಡಿ, ಎಳ್ಳು ಬೆಲ್ಲ ಇಟ್ಟು, ಇದು ಖಾರ ಪೊಂಗಲ್, ಸಿಹಿ ಪೊಂಗಲ್ ಎಲ್ಲ ತರ ಮಾಡಿ ಪೂಜೆ ಮಾಡಿ ಹಬ್ಬ ಆಚರಿಸ್ತೀವಿ. ಓಕೆ, ಅಂದ್ರೆ ಇವರು ಕೂಡ ಹೇಳ್ತಾ ಇದ್ದಾರೆ ಖಾರ ಪೊಂಗಲು, ಸಿಹಿ ಪೊಂಗಲು ಮತ್ತೆ ಎಳ್ಳೆಲ್ಲ ಬೀರ್ತೀವಿ ಅಂತ. ಎಲ್ಲರ ಮನೆಗೂ ತಗೊಂಡೋಗಿ ಕೊಡ್ತೀರಾ? ಎಲ್ಲಾರ ಮನೆಗೂ ತಗೊಂಡೋಗಿ ಎಲ್ಲರ ಮನೆಗೂ ಅವ್ರು ತಗೊಂಡೋಗಿ ಕೊಡ್ತಾರಂತೆ. ನೀವೇ ಪ್ರಿಪೇರ್ ಬಂದಿದ್ದಾಳೆ ಮದುವೆ ಆಗಿ ಹೊಸ ವರ್ಷದ, ಅವಳ ಹತ್ರ ಎಲ್ಲ ಬೀರ್ಸ್ತೀವಿ. ಓಕೆ, ಅಂದ್ರೆ ಅವ್ರ ಮಗಳು ಇವಾಗ ರೀಸೆಂಟ್ ಆಗಿ ಮದ್ವೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಮಗಳದು ಫಸ್ಟ್ ಇಯರ್ ಹಬ್ಬ ಅಂತೆ. ಸೊ ಅವರು ಕೂಡ ಮನೆಗೆ ಬಂದಿದ್ದಾರೆ, ಅವ್ರನ್ನು ಮಾತಾಡ್ಸೋಣ, ಅವ್ರು ಹೇಗ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ. ಹಾಯ್, ನಿಮ್ಮ ಹೆಸರು? ಸಹನಾ. ನಾನ್ ಸೂಪರ್ ಆಗಿದ್ದೀನಿ. ನೀವು ಡೈಲಿ ಟಿವಿಲಿ ನೋಡ್ತಾ ಇರ್ತೀರಾ ನಾನು ಹೇಗ್ ಕಾಣ್ತೀನಿ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೀವ್ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನನ್ಗೆ ಇದು ಫಸ್ಟ್ ಇಯರ್ ಮದ್ವೆ ಆಗಿದ್ದು ಹೊಸ ವರ್ಷದ್ದು. ಅಮ್ಮನ ಮನೆಗೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ರ ಮನೆಗೆ ಹೋಗಿ ಎಳ್ಳೆಲ್ಲ ಬಿಡ್ತೀವಿ. ಓಕೆ, ಅಂತ ಅಂದ್ರೆ ಮದ್ವೆ ಆಗಿ ಮೊದಲನೇ ವರ್ಷದ ಹಬ್ಬ ಅಮ್ಮನ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಸೊ ಅದೇ ತರ ಸಹನಾ ಅವರು ಬಂದಿದ್ದಾರೆ ಅವ್ರ ಅಮ್ಮನ ಮನೆಗೆ. ಅವರು ಕೂಡ ಎಲ್ಲರ ಮನೆಗೂ ಹೋಗಿ ಎಳ್ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ನೀವು ಮನೆಗೆ ಹೋಗಿ ಎಳ್ ಬಿರೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಮ್ಯಾಮ್? ತುಂಬಾ ಖುಷಿ ಕೊಡುತ್ತೆ. ಎಲ್ರ ಮನೆಗೆ ಹೋಗ್ಬಿಟ್ಟು ಎಳ್ಬಿರೋದು, ಅವ್ರು ನಮಗೆ ಮತ್ತೆ ಎಳ್ಬಿರೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅದು. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀವು ನಮ್ಮ ಚಾನೆಲ್ ನೋಡ್ತಿರ್ತೀರಾ? ಯಾವಾಗಲೂ ನೋಡ್ತೀವಿ, ಎಲ್ಲಾ ಶೋಸ್ ನೋಡ್ತೀವಿ, ಲೈವ್ ಶೋಸ್ ಬರೋದೆಲ್ಲಾನು ನೋಡ್ತೀವಿ. ನಿಮ್ ಶೋ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಸೊ ಅವ್ರು ಟಿವಿಲೂ ನೋಡ್ಬೋದು, ಅವ್ರು ಇವಾಗ್ಲೂ ನಮ್ಮ ಚಾನಲ್ ಹಾಕೊಂಡಿದ್ದಾರೆ, TV 2ನೇ ಹಾಕೊಂಡು ನೋಡ್ತಾ ಇದ್ದಾರೆ ಅಂತ. ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಸೊ ಎಸ್ ವೀಕ್ಷಕರೇ, ಅವರು ಲತಾ ಅವ್ರ ಮನೆಗೆ ಬಂದಿದ್ವಿ, ಅವರು ಕೂಡ ಮಾತಾಡಿದ್ರು ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಎಸ್ ವೀಕ್ಷಕರೇ, ಲತಾ ಅವ್ರ ಮನೇಲಿ ಇವಾಗ ನೆಕ್ಸ್ಟ್ ಪೂಜೆ ಮಾಡ್ತಾ ಇದ್ದಾರೆ, ಗೋ ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ, ಇವ್ರ ಮನೆಗೆ ಬಂದಿದ್ದಕ್ಕೆ ನನಗೆ ಇವರು ಏನಂತಂದ್ರೆ ಎಳ್ ಬೀಳ್ತಾ ಇದ್ದಾರೆ, ನಂಗೇನೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು. ಸೊ ಫುಲ್ ಖುಷಿ ಆಗ್ತಾ ಇದೆ ನಂಗಂತೂ. ಈ ತರ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸ್ಯಾರಿ ನೋಡಿ, ಸ್ಯಾರಿ ಕೊಡ್ತಾ ಇದ್ದಾರೆ ನಂಗಂತ ಗಿಫ್ಟ್, ಸ್ಯಾರಿ ಗಿಫ್ಟ್. ಸೊ ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಯ್ತು ಇವ್ರ ಮನೇಲಿ ಎಳ್ಬಿಡೋದಕ್ಕೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ನಾವು ಬಂದಿದ್ದು ತುಂಬಾ ಖುಷಿ ಆಯ್ತು. ಖುಷಿಗೆ ಏನೂ ಮಾತು ಬರ್ತಾ ಇಲ್ಲ ಅವ್ರಿಗೆಲ್ಲ ತಾವ ಹಂಗೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ. ಸೊ ಇಲ್ಲಿ ಬಾಬು ಕೂಡ ಇದೆ, ಅವನು ಏನಂದ್ರೆ ಎಲ್ಲ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ದಾನೆ. ಸೊ ಹೇಗೆ ಶೋ ನೋಡ್ತೀಯಾ? ಹ್ಯಾಪಿ ಸಂಕ್ರಾಂತಿ ಹೇಳ್ಬಿಡು ಎಲ್ಲರಿಗೂ. ಹೇಳ್ಬಿಡು ಹ್ಯಾಪಿ ಸಂಕ್ರಾಂತಿ ಹೇಳಲ್ಲ ಅಂತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದಕ್ಕೆ ನನಗೆ. ಸೊ ತುಂಬಾ ಚೆನ್ನಾಗಿ ಏನಂತ ಹೇಳ್ಬೋದು, ಕರ್ಸ್ಕೊಂಡ್ರಿ ನೀವು ನಮ್ಮ ಮನೆಗೆ, ನಿಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್ ವೀಕ್ಷಕರೇ, ನಾವು ಇವಾಗ ಇನ್ನೊಬ್ರು ಮನೇಲಿ ಇದ್ದೀವಿ. ಸೊ ಅವ್ರು ಹೇಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಒಳಗೆ ಹೋಗಿ ನೋಡೋಣ ಅವ್ರು ಹೇಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಡೋರ್ ಕ್ಲೋಸ್ ಆಗಿದೆ, ಓಪನ್ ಮಾಡಿ. ಹಾಯ್, ನಮಸ್ತೆ.
ನಮಸ್ತೆ ಮ್ಯಾಮ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನೋಡಿದ್ದೀರಾ ನನ್ನ ಎಲ್ಲಾದ್ರೂ? ಟಿವಿಲಿ ನೋಡಿದ್ದೀನಿ. ಟಿವಿಲಿ ನೋಡಿದ್ದೀರಾ? ಯಾವ ಚಾನಲ್ ನೋಡಿದ್ದೀರಾ? TV2. TV2 ಅಲ್ಲಿ ನೋಡಿದ್ದೀರಾ? ಹ್ಯಾಪಿ ಸಂಕ್ರಾಂತಿ ಮ್ಯಾಮ್. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಸೊ ಯಾರಿದ್ದಾರೆ ಮನೆಯಲ್ಲಿ ಎಲ್ಲರೂ? ಮಗಳಿದ್ದಾಳೆ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ಸೊ ನಿನ್ನ ಹೆಸರು? ಸಂತೃಪ್ತಿ ಅಂತ. ಸಂತೃಪ್ತಿ. ಸಂತೃಪ್ತಿ ಏನು ಓದ್ತಾ ಇರೋದು? ಸೆಕೆಂಡ್ ಪಿ.ಯು. ಹೇಗೆ ಸೆಲೆಬ್ರೇಟ್ ಮಾಡ್ತೀಯಾ ನೀನು ಸಂಕ್ರಾಂತಿನ? ಮಾಮೂಲಿ ಪ್ರತಿ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ. ಅದೇ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಪ್ರತಿ ವರ್ಷ ಅಂತಂದ್ರೆ? ರೆಡಿ ಆಗಿ ಹೊರಗಡೆ ಹೋಗಿ ಎಲ್ಲರ ಮನೆಗೂ ಹೇಳ್ಬಿರೋದು. ಓಕೆ, ಅಂದ್ರೆ ಅವ್ರು ರೆಡಿ ಆಗಿ ಎಲ್ಲರ ಮನೆಗೆ ಹೋಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗಲೂ ನೋಡ್ಬೋದು ಅವ್ರು ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ಸೊ ಮನೆಗೆ ಹೋಗಿ ಹೇಳ್ಬಿರಕ್ಕೆ ಅಂತ ಅಲ್ವಾ? ಓಕೆ, ಹೇಗೆ ನಡೀತಾ ಇದೆ ಸ್ಟಡೀಸ್ ಎಲ್ಲ? ಫುಲ್ ಕೂಲ್ ಆಗಿ. ಓಕೆ, ನಾಳೆ ನಿಮ್ ಬರ್ಡೇನಾ? ನಾಳೆ ಅವ್ರ ಬರ್ಡೇ, ಬಟ್ ಆದ್ರೆ ನಾವ್ ಇವತ್ತೇ ಬಂದ್ಬಿಡಿದೀವಿ ಅವ್ರ ಮನೆಗೆ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಶೋಭಾ ಅವರೇ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು ಸಂಕ್ರಾಂತಿನ? ಸಂಕ್ರಾಂತಿ ಜೋರು ಮಾಮೂಲಿ. ಬೆಳಗ್ಗೆದ ಪೂಜೆ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ, ಸಿಹಿ ಪೊಂಗಲ್, ಖಾರ ಪೊಂಗಲ್ ಎಲ್ಲ ಮಾಡ್ತೀವಿ. ಸಂಜೆ ಇಳ್ಬಿರ್ತೀವಿ ಎಲ್ಲ ಮನೆಗೆ. ಅವರು ನಮ್ಮ ಮನೆಗೆ ಬರ್ತಾರೆ. ಸ್ಪೆಷಲ್ ಈ ವರ್ಷ ಏನಂದ್ರೆ ನನ್ನ ಮಗ ಶಬರಿಮಲೆಗೆ ಹೋಗ್ತಿದ್ದಾರೆ ನಾಳೆ. ಹಂಗಾಗಿ ಈ ಸರಿ ಸ್ವಲ್ಪ ಸ್ಪೆಷಲ್. ಓಕೆ, ಅಂತ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ, ಪೊಂಗಲ್ ಮಾಡ್ತೀವಿ, ಮತ್ತೆ ಈವ್ನಿಂಗ್ ಆಗ್ತಿದಂಗೆನೆ ಎಳ್ಬಿರ್ತೀವಿ ಅಂತ. ಸೊ ಮತ್ತೆ ನಾಳೆ ಅವ್ರ ಮಗ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಅದೇ ಗ್ರ್ಯಾಂಡ್ ಸ್ಪೆಷಲ್. ಸೊ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ನಾಳೆ ನನ್ನ ಮಗಳ ಬರ್ಡೇ ಬೇರೆ, ಅದು ಸ್ಪೆಷಲ್ ಈ ಸರಿ ಎಲ್ಲ ಒಟ್ಟೊಟ್ಟಿಗೆನೆ. ಓಕೆ, ಅಂದ್ರೆ ನಾವು ನಾಳೆ ಬಂದಿದ್ರೆ ಇನ್ನೂ ಯೂಸ್ಫುಲ್ ಆಗ್ತಿತ್ತು ಅಂತ ಅನ್ಸುತ್ತೆ. ನಾಳೆ ಬರ್ಡೇ ಇತ್ತು. ಸೊ ನೀವು ನಮ್ಗೆ ಆಲ್ರೆಡಿ ಯಾವಾಗಲೂ ರೆಗ್ಯುಲರ್ ಕಾಲ್ ಮಾಡ್ತಾ ಇರ್ತೀರಾ ನಮ್ಮ ಶೋಗೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಸೊ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಒಳ್ಳೊಳ್ಳೆ ಸಾಂಗ್ ಹಾಕ್ತೀರಾ, ಖುಷಿ ಆಗುತ್ತೆ. ಮತ್ತೆ ನೀವು ಆಂಕರಿಂಗ್ ಮಾಡೋದು, ಬೇರೆಯವ್ರು ಎಲ್ಲರೂ ಚೆನ್ನಾಗಿ ನಡೆಸ್ಕೊಡ್ತಾರೆ, ಖುಷಿ ಆಗುತ್ತೆ. ಹಾಡು ಕೇಳ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ, ಚೆನ್ನಾಗಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ ಅಂತ ಹೇಳ್ತೀವಿ. ಸೊ ಇವಾಗ ಅಂಕಲ್ ಕೂಡ ಬಂದಿದ್ದಾರೆ, ಅವ್ರನ್ನು ಮಾತಾಡ್ಸೋಣ ಸರ್ನ. ಅವರು ಅಂದ್ರೆ ಅವರು ನಮ್ಮ ಶೋ ನೋಡ್ತಿರ್ತಾರಂತೆ, ಬಟ್ ಅದೇ ಇವಾಗ ಬರ್ತಾ ಇಲ್ಲ ಕ್ಯಾಮ್ರಾ ಮುಂದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಸೊ ಇವ್ರು ಕೂಡ ಹೇಳಿದ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿ ಅಂತ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡಿ, ಪೊಂಗಲ್ ಎಲ್ಲ ಮಾಡಿ, ಮನೆಗೆ ಹೋಗಿ ಎಳ್ಳು ಬೆಲ್ಲನ ಬೀರ್ತೀವಿ ಅಂತ ಹೇಳಿದ್ರು. ಮತ್ತೆ ನಾಳೆ ಅವ್ರ ಮಗಳು ಬರ್ಡೇ ಕೂಡ ಅಂತ ಹೇಳಿದ್ರು. ಸೊ ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಇನ್ ಅಡ್ವಾನ್ಸ್ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಸೊ ಇದನ್ನ ಹೇಳ್ತಾ ಇವಾಗ ಇವ್ರು ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು ಸೋ ಮಚ್. ಇವರೇ ಆಗ್ತಾರಂತೆ ನನಗೆ. ಕಬ್ಬು ತಿನ್ಸ್ಬಿಡ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇವರು ನನಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹೇಗೆ ವೆಲ್ಕಮ್ ಮಾಡೋದು ಅಂತ ನೀವು ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತೀನಿ. ಸೊ ಹೀಗೆ ಇದ್ರೆ ನಮ್ಮ ಟಿವಿ ಶೋನ ನೋಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀವು ನಮ್ಮ ಮನೆಗೆ ಬಂದಿದ್ದು ಖುಷಿ ಆಯ್ತು. ಹಬ್ಬದ ದಿನ ತುಂಬಾ ಖುಷಿ ಆಯ್ತು. ನಿಮ್ಗೂ ಒಳ್ಳೇದಾಗ್ಲಿ. ಹ್ಯಾಪಿ ಸಂಕ್ರಾಂತಿ. ವೀಕ್ಷಕರೆಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನಾಡಿನ ಸಮಸ್ತ ಎಲ್ಲಾ ಜನರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.